ವೀಕ್ಷಕರು ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ದಾಲ್ ಕಿಚಡಿ ಮಾಡುವಂಥ ಒಂದು ರೆಸಿಪಿನ ತೊಗೊಂಬಂದಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಕ್ಕಿ ಮತ್ತು ಹೆಸರುಬೇಳೆನ ಹೀಗೆ ನೆನೆಸ್ಕೊಂಡು ಇಟ್ಕೋಬೇಕು. ನೋಡಿ, ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನೆನೆಸ್ಕೋಬೇಕು ಅಕ್ಕಿ ಮತ್ತು ಹೆಸರುಬೇಳೆ. ನೆಕ್ಸ್ಟ್ ಈರುಳ್ಳಿ, ಕ್ಯಾರೆಟ್, ಮತ್ತು ನೀವು ಟೊಮೆಟೊ, ಆಲೂಗಡ್ಡೆ, ಬೀನ್ಸ್, ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಮತ್ತು ನೀವು ಏನೇನು ತರಕಾರಿ ಇದೆಯೋ ಎಲ್ಲ ಹಾಕ್ಕೋಬೋದು. ವಟಾಣಿ ಕಾಳಿರಲಿ, ಶೇಂಗಾ, ನಿಮ್ಗೆ ಯಾವುದು ಇಷ್ಟ ಇದೆಯೋ ಅದನ್ನೆಲ್ಲ ನೀವು ಹಾಕ್ಕೋಬೇಕು. ಸೊ ಇವಾಗ ಮಾಡುವಂಥ ವಿಧಾನ ನೋಡ್ಕೊಬರೋಣ. ಸೊ ಫಸ್ಟು ಬಾಣಲಿಲಿ ಎಣ್ಣೆ ಹಾಕ್ಕೋಬೇಕು. ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ 2 ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ನಾವು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಿಟಪಟ ಬಿಡಬೇಕು. ನೋಡಿ, ಸಾಸಿವೆ ಹಾಕ್ಕೋಬೇಕು ಇಷ್ಟು. ನೋಡಿ, ಸಾಸಿವೆ ಚಿಟಪಟ ಹುಡುಕಬೇಕು, ಅಲ್ಲಿವರೆಗೂ ಈ ಥರ ಮಾಡ್ಕೋಬೇಕು. ಸೊ ಚಿಟಪಟ ಗುಟ್ಟಾದ ನಂತರ ನಾವು ಅದಕ್ಕೆ ಈರುಳ್ಳಿ ಹಾಕಬೇಕು. ಸೊ ವೀಕ್ಷಕರು ನೋಡಿ, ಸಾಸಿವೆ ಚಿಟಪಟ ಬಿಡ್ತಾ ಇದೆ. ಸೊ ಇವಾಗ ನಾವು ಈರುಳ್ಳಿ ಹಾಕ್ಕೋಬೇಕು ಇದ್ರ ಜೊತೆ. ನೋಡಿ, ಈರುಳ್ಳಿ ಬೇಯ್ತಾ ಇದೆ. ಸೊ ಈ ಈರುಳ್ಳಿ ಜೊತೆ ನಾವು ಹಿಂಗೆ ಹಾಕ್ಕೋಬೇಕು. ಸ್ವಲ್ಪ ಹಿಂಗು ಮತ್ತು ಅರಿಶಿನ. ಸೊ ನೋಡಿ, ಕಿಚಡಿಲಿ ಮೇನ್ ಇರೋದು ಅರಿಶಿನ, ದಾಲ್ ಕಿಚಡಿಲಿ. ಸೊ ನಾವಾಗ ಇದು ಅರಿಶಿನ ಮತ್ತು ಹಿಂಗೆ ಹೇಳೋದು ಹಾಕ್ಬಿಟ್ಟೆ. ಸೊ ಅರಿಶಿನ ಮತ್ತು ಹಿಂಗನ್ನು ಹಾಕ್ಕೋಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಕೆಂಪಾಗೋ ಥರ ಹುರ್ಕೋಬೇಕು ಈರುಳ್ಳಿನ. ನೋಡಿ, ಈರುಳ್ಳಿ ಹಾಕ್ಕೊತಾ ಇದ್ದೀವಿ. ಸೊ ಇವಾಗ ನಾನು ಆವಾಗ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಈ ಥರ. ಸೊ ಬೆಳ್ಳುಳ್ಳಿ ನೋಡಿ, ಈ ಥರ ನಾನು ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿ. ಇದನ್ನು ಫ್ಲೇವರಿಗೋಸ್ಕರ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ. ನೋಡಿ ವೀಕ್ಷಕರೇ, ಇದು ಮಾಡಿಬಿಟ್ಟು ಬೆಳ್ಳುಳ್ಳಿ ನಾವು ಇದನ್ನ ಚೆನ್ನಾಗಿ ತೊಳಸ್ಕೋಬೇಕು. ಹೀಗೆ ಸ್ವಲ್ಪ ಹೊತ್ತಿಗೆ ಬಿಡಬೇಕು, ಸ್ವಲ್ಪ ಕೆಂಪಾಗೋ ಥರ. ನೋಡಿ, ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈ ಥರ ಕೆಂಪು ಕಲರ್ ಆಗೋ ಥರ ಈರುಳ್ಳಿ ಬೇಯಿಸ್ಕೋಬೇಕು, ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾವು ತರಕಾರಿ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್, ಟೊಮ್ಯಾಟೊ, ಬಟಾಟೆ ಮತ್ತು ಬೀನ್ಸ್ ಎಲ್ಲವನ್ನು ಹಾಕಿ ಹಾಕ್ತಾಯಿದ್ದೀನಿ. ಸೊ ಈ ಕಿಚಡಿ ಅಂದರೆ ಸ್ವಲ್ಪ ನೀರಿನ ಸ್ಟ್ರಕ್ಚರಲ್ಲಿ ಬರಬೇಕು. ಸೊ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಜಾಸ್ತಿಗೆ ಅಕ್ಕಿ ಜೊತೆ ಬೇಯಿಸ್ಕೋಬೇಕಾದ್ರೆ. ಸೊ ನೀವು ವಟಾಣಿ ಕಾಳಿದ್ರೆ ವಟಾಣಿ ಹಾಕ್ಕೋಬೋದು, ಇಲ್ಲ ಶೇಂಗಾ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನು ಹಾಕ್ಕೋಬೇಕು ನೀವು. ನೋಡಿ ವೀಕ್ಷಕರೇ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಕಾಣ್ತಾ ಇದೆಯಲ್ಲ, ಸೊ ಚೆನ್ನಾಗಿ ಕಲರ್ ಕೊಡಬೇಕು ಈ ಥರ. ಇವಾಗ ಉಪ್ಪು ಹಾಕ್ಕೋಬೇಕು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಸಾಲೆಲ್ಲ ಹಾಕ್ಕೊಳ್ಳೋಣ. ಜೀರಾ, ಕೊತ್ತಂಬರಿ ಮತ್ತು ಜೀರಾ ಧನಿಯಾ ಪೌಡರ್ ನೋಡಿ ಇಷ್ಟು ಹಾಕ್ಕೋಬೇಕು. 1 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ. ಸೊ ಮಸಾಲ, ಈ ತರಕಾರಿ ಬೆಂದಾದಮೇಲೆ ಮಸಾಲ ಎಲ್ಲ ಹಾಕಿಬಿಡಬೇಕು, ಯಾಕೆಂದ್ರೆ ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ ಮಸಾಲ. ಸೊ ನಾನೇನು ಜಾಸ್ತಿ ಮಸಾಲೆ ಏನು ಹಾಕ್ತಾಯಿಲ್ಲ, ಕೇವಲ 3 ಮಸಾಲ ಹಾಕ್ತಾ ಇರೋದು. ಇದೊಂದು ಗರಂ ಮಸಾಲ ಪುಡಿ ಹಾಕ್ಕೋಬೇಕು. ನೋಡಿ, ಗರಂ ಮಸಾಲ ಪುಡಿ ಕೇವಲ 1 ಸ್ಪೂನ್ ಅಷ್ಟೇ ಹಾಕ್ಕೋಬೇಕು.
ಸೊ ಚೆನ್ನಾಗಿ ಹೀಗೆ ಬಾಡಿಸ್ಕೋಬೇಕು, ಚೆನ್ನಾಗಿ ತೊಳೆಸ್ಬೇಕು. ಇವಾಗ ಖಾರದ ಪುಡಿ ಹಾಕ್ಕೋಬೇಕು. ಸೊ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೇಕು, ನಿಮ್ಮಲ್ಲಿ ಯಾವ ಥರ ಖಾರ. ಸೊ 1 ಸ್ಪೂನ್ ಬೇಕಾದ್ರೂ ಹಾಕ್ಕೋಬೋದು, ಸ್ಪೂನ್ ಬೇಕಾದ್ರೂ ಹಾಕ್ಬೋದು. ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ, 1.5 ಸ್ಪೂನ್ ಹಾಕ್ತಿದ್ದೀನಿ. ಸೊ ಚೆನ್ನಾಗಿ ಸ್ಟರ್ ಮಾಡ್ಕೋಬೇಕು, ಈ ಥರ ಮಸಾಲೆಲ್ಲ ಹಿಡ್ಕೋಬೇಕು. ಸೊ ಖಾರದ ಪುಡಿ, ಜೀರಾ ಧನಿಯಾ ಪೌಡರ್, ಗರಂ ಮಸಾಲ ಪುಡಿ 3 ಹಾಕ್ಬಿಟ್ಟು ಹಾಕ್ತೀನಿ. ಚೆನ್ನಾಗಿ ಹಿಡ್ಕೋಬೇಕು. ನೋಡಿ ತರಕಾರಿ ಚೆನ್ನಾಗಿ ಬೆಂದಿದೆ. ಇವಾಗ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಮತ್ತು ಹೆಸರುಬೇಳೆ ಆವಾಗ ಹೇಳಿದ್ದೆ ನಾನು ನೆನೆಸಿಟ್ಕೋಬೇಕು ಅಂತ. ಸೊ ಅಕ್ಕಿ ಮತ್ತು ಇದನ್ನು ಹಾಕ್ಕೋಬೇಕು ಈ ಥರ. ನೋಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಅಕ್ಕಿನ ತೋರಿಸ್ಕೋಬೇಕು. ಆವಾಗ ನೀರು ಹಾಕ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು, ಯಾಕೆಂದರೆ ಕಿಚಡಿ ಅಲ್ವಾ, ಕಿಚಡಿ ಸ್ಟ್ರಕ್ಚರ್ಸ್ ಯಾವತ್ತೂ ನೀರಾಗೆ ಬರುತ್ತೆ. ಸೊ ಹಾಕ್ಕೋಬೇಕು. ಸೊ ಕಲರ್ ನೋಡಿ ಹೇಗೆ ಬರ್ತಾ ಇದೆ ಅಂತ. ಅರಿಶಿನ ಹಾಕ್ಕೋಬೇಕು. ಅರಿಶಿನ ಮತ್ತು ಇಂಗು ನೋಡಿ ವೀಕ್ಷಕರೇ, ಅರಿಶಿನ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ತೊಳ್ಸ್ಕೋಬೇಕು. ಈ ಥರ 3 ಮೂಲೆಯೂ ಹಿಡ್ಕೊಂಡು ತೊಳ್ಸ್ಕೋಬೇಕು, ಯಾಕೆಂದರೆ ಅಕ್ಕಿ ಒಂದೊಂದು ಕಡೆ ಈ ಕಡೆ ಕುತ್ಕೊಂಡಿರುತ್ತೆ. ಸೊ 3 ಮೂಲೆಗೂ ಚೆನ್ನಾಗಿ ತೊಳ್ಸ್ಕೋಬೇಕು. ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ನಿಮ್ಗೆ ಉಪ್ಪು ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ನೀರು ಟೇಸ್ಟ್ನ ಚೆನ್ನಾಗಿ ನೋಡ್ಕೋಬೇಕು. ಉಪ್ಪು ಹಾಕ್ಬಿಟ್ಟು ಈಗ ತೊಳ್ಸ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಕಬೇಕು. ಈ ಸಕ್ಕರೆ ಟೇಸ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ ನಿಮಗೆ. ಸೊ ಈ ಥರ ಸಕ್ಕರೆ ಹಾಕ್ಕೋಬೇಕು, ಚಿಟಿಕೆ ಸಕ್ಕರೆ. ನೋಡಿ ವೀಕ್ಷಕರು, ಹಿಂಗೆ ಚೆನ್ನಾಗಿ ತೊಳ್ಸ್ಕೋಬೇಕು. ಇದು ನೀರು ಕುದಿಯೋ ಸ್ಟಾರ್ಟ್ ಆದಮೇಲೆ ಕುಕ್ಕರ್ ಹಾಕಿಬಿಟ್ಟು 3 ವಿಸಿಲ್ನ ಕುಗ್ಸ್ಕೋಬೇಕು. ಹಿಂಗೆ ಕುದೀತಾ ಇದೆ ಅಂತ. ಸೊ ಚೆನ್ನಾಗಿ ಹೀಗೆ ಕುದಿಬೇಕು. ಚೆನ್ನಾಗಿ ಕುದಿಬೇಕಾದ್ರೂ ಕೂಡ ನೀವು ಚೆನ್ನಾಗಿ ಹಿಂಗೆ ತೊಳ್ಸ್ಕೋಬೇಕು. ಒಂದ್ಸಲ ಮೂಲೆಲ್ಲ ಅಕ್ಕಿ ಕುತ್ಕೊಂಡ್ಬಿಡುತ್ತೆ. ಚೆನ್ನಾಗಿ ತೊಳ್ಸ್ಕೋಬೇಕು ಈ ಥರ. ನೋಡಿ ಕಲರ್ ಟೆಕ್ಸ್ಚರ್ಸ್ ಎಲ್ಲ ಹೆಂಗೆ ಬಂದಿದೆ ಅಂತ. ಸ್ವಲ್ಪ ಲಿಂಬು ಇವಾಗೆ ಹಾಕ್ಕೋಬೋದು, ಇಲ್ಲ ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು. ನೋಡಿ ಈ ಥರ ಕಲರ್ ಬಂದಿದೆ ಅಂತ. ಇದನ್ನು ಕುದಿಸ್ಬಿಟ್ಟು 3 ವಿಸಿಲ್ ಕುದಿಸ್ಕೋಬೇಕು. ನೋಡಿ ಕುದೀತಾ ಇದೆ ಆಲ್ರೆಡಿ. ಇವಾಗ ನಾನು ಕುಕ್ಕರ್ ಹಾಕಿಬಿಟ್ಟು 3 ವಿಸಿಲ್ ಕೂಗಿಸ್ಕೊತೀನಿ. ನೋಡಿ ವೀಕ್ಷಕರೇ, ಈ ಥರ ನೀರು ಥರ ಬರಬೇಕು. ಸೊ ಕಿಚಡಿ ಅಂದರೆ ಈ ಥರ ದಾಲ್ ಕಿಚಡಿ. ಸೊ ಇದು ನೀರು ಥರ ಈ ಥರ ಹೀಗೆ ಒಂದು ನೀರು ಸ್ಟ್ರಕ್ಚರ್ ಥರ ಬರಬೇಕು. ಇದೆ ನೋಡಿ ದಾಲ್ ಕಿಚಡಿ ರೆಡಿಯಾಗಿದೆ. ಬಿಸಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಇದೆ ನೋಡಿ ದಾಲ್ ಕಿಚಡಿ. ನೋಡಿದ್ರೆ ವೀಕ್ಷಕರೇ ಹೇಗಿದೆ ಅಂತ. ಸೊ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿಬಿಟ್ಟು ಮನೇಲಿ ಮಾಡಿಬಿಟ್ಟು ನೋಡಿ ಹೇಗಿದೆ ಅಂತ ನಮಗೆ ತಿಳಿಸ್ಕೊಡಿ. ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಸೊ ನಾನು ಮಾಡಿರೋ ದಾಲ್ ಕಿಚಡಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.